ಬೀದರ್ ಜಿಲ್ಲೆಯಾದ್ಯಂತ ಕಮರ್ಷಿಯಲ್ ಗ್ಯಾಸ್ ಏನಿದೆ ಅದು ಸ್ಟಾಕೇ ಇಲ್ಲ, ನೋ ಸ್ಟಾಕ್. 2 ದಿನದಿಂದ ಕಮರ್ಷಿಯಲ್ ಗ್ಯಾಸಿನ ಪೂರೈಕೆ ಏನಿದೆ ಅದು ಕಂಪ್ಲೀಟ್ ಸ್ಥಗಿತ ಆಗಿದೆ. 2 ದಿನದಿಂದ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾನೆ ಇಲ್ಲ. ಹೋಟೆಲ್ ಉದ್ಯಮಕ್ಕೆ ಬಹಳ ದೊಡ್ಡ ಸಂಕಷ್ಟ ಇದು. ಏಜೆನ್ಸಿಗಳ ಗೋದಾಮುಗಳಲ್ಲಿ ಸ್ಟಾಕ್ ಇದ್ದಂತಹ ಗ್ಯಾಸ್ ಏನಿದೆ ಅದು ಖಾಲಿಯಾಗಿದೆ. ಗೋದಾಮಲ್ಲಿ ಖಾಲಿ ಸಿಲಿಂಡರ್ಗಳ ರಾಶಿ ಬಿದ್ದಿದೆ. ಗ್ಯಾಸ್ ನೋ ಸ್ಟಾಕ್ ಅಂತ ಹೇಳ್ತಿದ್ದಾರೆ. ಗ್ಯಾಸ್ ಕೊರತೆಯ ಬಗ್ಗೆ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದೆ. ಕಮರ್ಷಿಯಲ್ ಗ್ಯಾಸ್ಗಳ ಕೊರತೆ ಜಿಲ್ಲೆಗಳಲ್ಲೂ ಕೂಡ ಇದೆ. ದೇಶದಾದ್ಯಂತ ಈ ಸಮಸ್ಯೆ ಇದೆ. ಮನೆ ಬಳಕೆಗೆ ಸಿಲಿಂಡರ್ ಸಿಗತ್ತಾ ಇಲ್ವಾ ಅಂತ ಜನ ಖಾಲಿ ಸಿಲಿಂಡರ್ ಹಿಡಿದು ಗ್ಯಾಸ್ ಏಜೆನ್ಸಿಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಇನ್ನೊಂದ್ ಕಡೆ ಕಮರ್ಷಿಯಲ್ ಸಿಲಿಂಡರ್ಗಳು ಕೂಡ ಸಿಗ್ತಾನೆ ಇಲ್ಲ, ಪೂರೈಕೆನೇ ಆಗ್ತಿಲ್ಲ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ರಣಭೀಕರ ಯುದ್ಧದ ಎಫೆಕ್ಟ್ ಈಗ ಭಾರತದ ಮೇಲೆ ಕೂಡ ಪರಿಣಾಮ ಬೀರಿರ್ತಕ್ಕಂಥದ್ದು. ಏನೋ ವಾಣಿಜ್ಯ ಬಳಕೆಯ ಸಿಲಿಂಡರ್ ಗ್ಯಾಸ್ಗಳಲ್ಲಿ ಪೂರೈಕೆ ಸಂಪೂರ್ಣವಾಗಿ ಸ್ಥಗಿತವಾಗಿರುವ ಕಾರಣಕ್ಕಾಗಿ ಈಗ ಕರ್ನಾಟಕ ಅಲ್ಲ ಇಡೀ ಭಾರತದಾದ್ಯಂತ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಮಟ್ಟದ ಈಗ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಹಾಗಾದರೆ ಬೀದರ್ ಜಿಲ್ಲೆಯಲ್ಲಿ ವಾಣಿಜ್ಯ LPG ಸಿಲಿಂಡರ್ಗಳ ಕೊರತೆ ಯಾವ ಮಟ್ಟದಲ್ಲಿದೆ, ಜೊತೆಗೆ ಇದು ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಆಗ್ತಿದೆ ಎಂಬುದರ ಬಗ್ಗೆ ನಾವೀಗ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದ್ದೀವಿ. ಸದ್ಯ ನಾವು ಬೀದರ್ ನಗರದ ಚಿದ್ರಿ ರಸ್ತೆಯಲ್ಲಿರ್ತಕ್ಕಂಥ HP ಗ್ಯಾಸ್ನ ಒಂದು ಗೋದಾಮಿನ ಮುಂಭಾಗದಲ್ಲಿದ್ದೀವಿ. ನೀವು ದೃಶ್ಯದಲ್ಲಿ ಕೂಡ ಗಮನಿಸಿದ್ರಿ. ಇಲ್ಲಿ ಏನು ಈ ಒಂದು ಸಾವಿರಾರು ಗ್ಯಾಸ್ಗಳಿರ್ತಕ್ಕಂಥ, ಅಂದರೆ ಈ ಸಾವಿರಾರು ಒಂದು ಗ್ಯಾಸ್ಗಳು ಸಂಪೂರ್ಣವಾಗಿ ಈಗ ಖಾಲಿಯಾಗಿರ್ತಕ್ಕಂಥದ್ದು. ಈ ಒಂದು ಕಮರ್ಷಿಯಲ್ ಗ್ಯಾಸ್ ಕಳೆದ 3-4 ದಿನಗಳಿಂದ ಏನು ಸರಬರಾಜಿನಲ್ಲಿ ದೊಡ್ಡ ಮಟ್ಟದ ವ್ಯತ್ಯಯ ಆಗಿರುವ ಕಾರಣಕ್ಕಾಗಿ ಇಲ್ಲಿ ಯಾವುದೇ ಸ್ಟಾಕ್ ಕೂಡ ಇಲ್ಲದಂತಾಗಿರ್ತಕ್ಕಂಥ, ಇವು ಕೇವಲ ಖಾಲಿ ಇರ್ತಕ್ಕಂಥ ಒಂದು ವಾಣಿಜ್ಯ ಸಿಲಿಂಡರ್ಗಳ ಒಂದು ರಾಶಿಯಾಗಿರ್ತಕ್ಕಂಥದ್ದು. ಆದರೆ ಕಳೆದ 3-4 ದಿನಗಳಿಂದ ಉಂಟಾಗಿರ್ತಕ್ಕಂಥ ಒಂದು ಸರಬರಾಜಿನಲ್ಲಿ ವ್ಯತ್ಯಯದಿಂದಾಗಿ ಈಗ ಸಂಪೂರ್ಣವಾಗಿ ಈಗ ಕೊರತೆ ಆಗಿರ್ತಕ್ಕಂಥದ್ದು. ಒಂದೇ ಒಂದು ತುಂಬಿದ ಗ್ಯಾಸ್ ಕೂಡ ಇಲ್ಲಿ ಸಿಗೋದಕ್ಕೆ ಕಾಣ್ತಾ ಇಲ್ಲ. ಯಾಕಂದರೆ ನೇರವಾಗಿ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದ ಪರಿಣಾಮ ಈಗ ಬೀದರ್ ಮಾತ್ರ ಅಲ್ಲ, ಇಡೀ ಕರ್ನಾಟಕ ಹಾಗೂ ದೇಶದಾದ್ಯಂತ ಈ ಒಂದು ಕಮರ್ಷಿಯಲ್ ಗ್ಯಾಸ್ಗಳ ಒಂದು ಅಭಾವ ಎದುರಾಗಿರುವ ಕಾರಣಕ್ಕಾಗಿ ಅದರ ಎಫೆಕ್ಟ್ ಈಗ ನೇರವಾಗಿ ಬೀದರ್ ಜಿಲ್ಲೆಗೂ ತಟ್ಟಿರ್ತಕ್ಕಂಥದ್ದು. ಬೀದರ್ ಜಿಲ್ಲೆಯ ಹಲವು ಹೋಟೆಲ್ಗಳು ಇರ್ಬೋದು, ಜೊತೆಗೆ ಬೇರೆ ಬೇರೆ ಕಮರ್ಷಿಯಲ್ ಗ್ಯಾಸ್ಗಳನ್ನು ಬಳಕೆ ಮಾಡಿ ಉದ್ಯಮ ನಡೆಸ್ತಕ್ಕಂಥವ್ರಿಗೆ ಕೂಡ ದೊಡ್ಡ ಮಟ್ಟದ ಸಂಕಷ್ಟ ಈಗ ಎದುರಾಗಿರ್ತಕ್ಕಂಥದ್ದು. ಇದರಿಂದಾಗಿ ಏನು ಹೋಟೆಲ್ನಲ್ಲಿ ಊಟ ಇರ್ಬೋದು, ಉಪಹಾರ ಇರ್ಬೋದು, ಜೊತೆಗೆ ಬೇರೆ ಬೇರೆ ರೀತಿಯ ಪದಾರ್ಥಗಳು ಮಾಡಲು ಬೇಕಾಗಿರ್ತಕ್ಕಂಥ ಒಂದು ಕಮರ್ಷಿಯಲ್ ಗ್ಯಾಸ್ಗಳು ಕೂಡ ಸಂಪೂರ್ಣವಾಗಿ ಈಗ ಸ್ಥಗಿತ ಆಗಿರ್ತಕ್ಕಂಥದ್ದು. ಇದರ ಈ ಎಫೆಕ್ಟ್ ಈಗ ದೊಡ್ಡ ಮಟ್ಟದಲ್ಲಿ ಹೋಟೆಲ್ ಉದ್ಯಮಕ್ಕೆ ತಟ್ಟಿದೆ. ಇಲ್ಲಿ ಏನು ಇದು ಕೇವಲ HP ಗ್ಯಾಸ್ನ ಒಂದು ದೃಶ್ಯ ಅಲ್ಲ, ಇಂಡಿಯನ್ ಇರ್ಬೋದು, ಜೊತೆಗೆ ಬೇರೆ ಬೇರೆ ಕಂಪನಿಯ ಒಂದು ವಾಣಿಜ್ಯ ಬಳಕೆಯ LPG ಗ್ಯಾಸ್ಗಳು ಸಂಪೂರ್ಣ. ಇನ್ನು ಉಡುಪಿಯ ಹೋಟೆಲ್ಗಳಿಗೆ ಅಡುಗೆ ಅನಿಲದ ಸಂಕಷ್ಟ ಎದುರಾಗಿದೆ. ನಿನ್ನೆಯಿಂದ ಅಡುಗೆ ಅನಿಲದ ಸರಬರಾಜು ವ್ಯತ್ಯಯ ಆಗಿರೋದು ಉಡುಪಿಯಲ್ಲಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎದುರು ಹೋಟೆಲ್ ಮಾಲೀಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಕೃಷ್ಣ ಮಠದ ಸುತ್ತಲೂ ಇರುವಂತಹ ಹೋಟೆಲ್ಗಳಿಗೆ ಅಡುಗೆ ಅನಿಲ ಸಿಗ್ತಾ ಇಲ್ಲ. ಹೋಟೆಲ್ ಮುಚ್ಚಿದ್ರೆ ಪ್ರವಾಸಿಗರು ಭಕ್ತರಿಗೆ ತೊಂದರೆ ಆಗತ್ತೆ ಅಂತ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಉಡುಪಿ ಹೋಟೆಲ್ಗಳು ಜಗತ್ ಪ್ರಸಿದ್ಧ. ಉಡುಪಿಯಲ್ಲೂ ಹೋಟೆಲ್ಗಳು ಬಹಳ ಗಮನ ಸೆಳೆಯುವಂಥದ್ದು ಮತ್ತು ಬಹಳ ಟೂರಿಸ್ಟ್ ಪಾಯಿಂಟ್ ಇದಾದ ಕಾರಣಕ್ಕೆ ಇಲ್ಲಿ ಬಹಳ ಹೋಟೆಲ್ಗಳ ಸೇವೆ ಇಲ್ಲ ಅಂಥೇಳಿ ಆದರೆ ಬರುವಂಥ ಪ್ರವಾಸಿಗರಿಗೆ ಬಹಳ ಅಡೆತಡೆ ಆಗುತ್ತೆ, ತೊಂದರೆ ಆಗುತ್ತೆ ಅನ್ನುವಂಥದ್ದು. ನಾನು ಉಡುಪಿಯ ಕೃಷ್ಣಮಠ ಪರಿಸರದ ಒಂದು ಹೋಟೆಲ್ನಲ್ಲಿ ಬಂದು ನಿಂತಿದ್ದೇನೆ. ಸದ್ಯ ಇಲ್ಲಿ ಟೂರಿಸ್ಟ್ಗಳು ಬರುವಂಥ ಸಮಯ ಅಲ್ಲ, ಆದರೂ ಕೂಡ ಸಾಕಷ್ಟು ಜನ ಹೋಟೆಲನ್ನೇ ನಂಬಿ ಇಲ್ಲಿ ಸಾಕಷ್ಟು ಜನ ಇದ್ದಾರೆ. ಅಂದರೆ ಕೃಷ್ಣಮಠಕ್ಕೆ ಬರುವಂಥ ಟೂರಿಸ್ಟ್ಗಳು ಒಂದು ಕಡೆ ಆದರೆ ಈ ಭಾಗದಲ್ಲಿ ವಲಸೆ ಬಂದ ಅನೇಕ ಜನ ವಾಸಿಸೋದ್ರಿಂದ ಅವರು ಕೂಡ ಹೋಟೆಲನ್ನೇ ಅವಲಂಬಿಸಿರ್ತಾರೆ. ನಾನು ಉಡುಪಿ ಹೋಟೆಲ್ಗಳ ರಿಯಾಲಿಟಿ ಚೆಕ್ ಮಾಡೋಣ ಅನ್ನುವಂಥ ಕಾರಣಕ್ಕೆ ಕೃಷ್ಣಮಠ ಪರಿಸರದ ಸಮೀಪದಲ್ಲಿರುವಂಥ ಮಥುರಾ ಹೋಟೆಲಿಗೆ ಬಂದಿದ್ದೇನೆ. ಗ್ಯಾಸ್ ಇಲ್ಲದಿದ್ದರೆ ತಮ್ಗೆ ಗೊತ್ತಿದೆ, ಇದು ಕೃಷ್ಣಮಠದ ಪರಿಸರ ಉಡುಪಿ. ಯಾತ್ರಾರ್ಥಿಗಳು ನಾವು ಇಲ್ಲಿಯ ಕಸ್ಟಮರ್ ಹೇಳಿದ್ರೆ 190 ಮಂದಿ ಯಾತ್ರಾರ್ಥಿಗಳೇ ನಾವಿರೋದು. ಆದರೆ ತುಂಬ ಸಮಸ್ಯೆ ಹೇಳಿದರೆ ಗ್ಯಾಸ್ ಇಲ್ಲದಿದ್ದು ತುಂಬ ಸಮಸ್ಯೆ ಇಲ್ಲಿ ಅಂತ ಹೇಳಲ್ಲ. ಈಗ ಇವತ್ತು ನಾವು ಪೇಪರ್ ಹಾಗೂ ಮೀಡಿಯಾದಲ್ಲೆಲ್ಲ ನೋಡುವಾಗ ಕೆಲವು ಹೋಟ್ಲುಗಳು ಇವತ್ತಿನಿಂದಲೇ ಬಂದಾಗಿದೆ. ಯಾಕಂದರೆ ಗ್ಯಾಸ್ನ ಕೊರತೆಯಿಂದ. ಈ ಗ್ಯಾಸ್ ಕೊರತೆ ಇದ್ದರೆ ಇಲ್ಲಿ ಅಂತೂ ಟೂರಿಸ್ಟ್ ಜಾಸ್ತಿ, ಪ್ರವಾಸೋದ್ಯಮಕ್ಕೆ ಬರುವವರು ಅವರೇ ಜಾಸ್ತಿ. ಆಗಿಂದಾಗಿ ನಮಗೂ ಕೂಡ ತೊಂದರೆ. ಏನೋ ಇವತ್ತು ಒಂದು ದಿವಸಕ್ಕೆ ನಮ್ಮ ಹತ್ರ ಗ್ಯಾಸ್ ಇದೆ, ಇವತ್ತು ಬಂದರೆ ಕೊಡ್ತೇವೆ, ಇಲ್ಲ ಅಂತೇಳಿ ಹೇಳಿದ್ದಾರೆ. ನಿಮಗೆ ರೆಗ್ಯುಲರ್ ಬರೋದಕ್ಕಿಂತ ಕಡಿಮೆ ಆಗಿದೆ ಅಂತ ಕಾಣ್ತಲ್ಲ ಈಗಾಗಲೇ? ನಿನ್ನೆಯಲ್ಲೇ ಕಮ್ಮಿ ಆಗಿದೆ. ನಿನ್ನೆ ಗ್ಯಾಸ್ ಇಲ್ಲ ಹೇಳಿದ್ದಾರೆ. ನಮಗೆ ದಿವಸಕ್ಕೆ 3 ಗ್ಯಾಸ್ ಬೇಕು, ನಿನ್ನೆ 2 ಹಾಕಿ ಹೋಗಿದ್ದಾರೆ. ಇಲ್ಲಿ ಗ್ಯಾಸ್ ಇಲ್ಲ ಅಂಥೇಳಿ. ಅದು ಇವತ್ತು ಕೊಡ್ತಾವೆ ಅಂತೇಳಿ ಗ್ಯಾರಂಟಿ ಹೇಳಿಲ್ಲ, ಬಟ್ ನೋಡಬೇಕು.
ಗ್ಯಾಸ್ ಇಲ್ದಿದ್ರೆ ಹೋಟ್ಲು ಬಂದ್ ಮಾಡಲೇಬೇಕು. ಹೆಚ್ಚು ಕಮ್ಮಿ ಉಡುಪಿಯಲ್ಲಂತೂ 90% ಹೋಟ್ಲ್ನವರು ಗ್ಯಾಸನ್ನೇ ಅವಲಂಬನೆ ಮಾಡಿ ಇಟ್ಟಿದ್ದಾರೆ. ಒಲೆ ಅಂತೂ ತುಂಬ ಕಮ್ಮಿ ಸಿಟಿ ಒಳಗೆ. ಸಿಟಿ ಹೊರಗೆ ಹೋದರೆ ಈ ಕಟ್ಟಿಗೆ ಒಲೆ, ಸೌದೆ ಒಲೆ, ಗೇರು ಬೀಜದ ಒಲೆಯಿಂದ ಮಾಡ್ತಾಯಿದ್ದಾರೆ. ಬಟ್ ಸಿಟಿ ಒಳಗೆ 90% ಇದು ನಮಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.